ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಬಹಳ ಅಗೌರವವಾಗಿ ಮಾತಾಡಿರೋದು ಒಂಥರ ಡಬಲ್ ಮೀನಿಂಗ್, ಡಬಲ್ ಸ್ಟ್ಯಾಂಡರ್ಡ್. ಅಂದರೆ ಮಾತಾಡಬೇಕಾದ್ರೆ ನಾವು ಹೇಳ್ತೀವಲ್ಲ, ಡಬಲ್ ಮೀನಿಂಗ್ ಮಾತಾಡೋದು. ಆಮೇಲೆ ಅವ್ರು ಮಾತಾಡಿದ್ದಕ್ಕೆ ಅಲ್ಲಿ ಎಲ್ಲರೂ ನಗೋದು. ಇದಕ್ಕೆ ಮುಂಚೆನೂ ಅವರು ಗುಲ್ಬರ್ಗ ಜಿಲ್ಲಾಧಿಕಾರಿ ಅವರಿಗೆ ಇದೇ ಥರ ಮಾತಾಡಿ ಹೈಕೋರ್ಟು ಛೀಮಾರಿ ಹಾಕಿ ಕ್ಷಮೆನೂ ಕೇಳಿದ್ರು. ನಂತರದಲ್ಲಿ ಇವರು, ಅದು ಶಾಲಿನಿ ರಜನೀಶ್ ಅಂತಲ್ಲ, ಇವರೊಬ್ಬರು ರಾಜ್ಯದ ಒಂದು ಸಭೆ, ವಿಧಾನ ಪರಿಷತ್ನಲ್ಲಿ ಹೋಗಿ ಜನರ ಪರವಾಗಿ ಇವರ ಅನುಭವ, ಇವರು ಅಭೂತಪೂರ್ವವಾದ ಒಂದು ಜ್ಞಾನವನ್ನು ಹಂಚಿಕೊಂಡು ಯೋಜನೆಗಳ ತರೋದರಲ್ಲಿ ಸರ್ಕಾರಕ್ಕೆ, ಜನರ ಒಂದು ಪಾಲಿಸಿ ಮೇಕಿಂಗಲ್ಲೆಲ್ಲ ಇವರು ಭಾಗವಹಿಸುವಂಥ ಒಬ್ಬರು ನಾಯಕರು. ಕನಿಷ್ಠ ಜ್ಞಾನ, ಒಂದು ಹೆಣ್ಣು ಮಗಳಿಗೆ ಯಾವ ಥರ ಗೌರವ ಕೊಡಬೇಕು ಅನ್ನೋ ಒಂದು ಜ್ಞಾನ ಇಲ್ಲ. ಡಬಲ್ ಮೀನಿಂಗ್ ಮಾತಾಡುವಂಥ ಮನಸ್ಥಿತಿ. ಹೈಕೋರ್ಟ್ ಛೀಮಾರಿ ಹಾಕಿದ ಮೇಲೂ ಎಲ್ಲರ ಮುಂದೆ ದ್ವಂದ್ವ ನೀತಿ ಇರುವಂಥ, ದ್ವಂದ್ವ ಅರ್ಥ ಇರುವಂಥ ಮಾತುಗಳನ್ನು ಆಡಿ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ದಾರೆ ಅವರು. ಅಂದರೆ ಒಂದು ತಿಳ್ಕೊಳ್ಳಿ, ಒಂದು IAS ಇಡೀ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಒಂದು IAS ಆಫೀಸರ್ಗೇ ಇವ್ರು ಈ ಥರ ಅಂತಾರೆ ಅಂದರೆ, ಇವರ ಒಂದು ಮನಸ್ಥಿತಿಯಲ್ಲಿ ಒಂದು ಸಾಮಾನ್ಯ ಹೆಣ್ಮಗಳ ಬಗ್ಗೆ ಅವರು ಎಷ್ಟು ಮಾತಾಡ್ತಾರೆ ಇವರು. ಆಮೇಲೆ ಏನಾಗ್ತಾಯಿದೆ, ಆ ಸಲ ಹೈಕೋರ್ಟ್ ಛೀಮಾರಿ ಆಗ್ತು, ಕ್ಷಮೆ ಕೇಳಿ ಬಂದ್ಬಿಟ್ರು. ಬಟ್ ಇವರಿಗೆ ಕ್ರಮ ಆಗಬೇಕು. ಇದು ಒಂದು ಕ್ರಿಮಿನಲ್ ಅಫೆನ್ಸು ಸಹ. ನಮ್ಮ BNS ಭಾರತೀಯ ನ್ಯಾಯ ಸಮಿತಿ ಅಡಿ ಇವರು ಸೆಕ್ಷನ್ 79 ಅದರಲ್ಲಿ ಇವರು ಕ್ರಿಮಿನಲ್ ಅಫೆನ್ಸ್ ಒಳಗೆ ಬರ್ತಾರೆ. ಪೊಲೀಸ್ ಆಯುಕ್ತರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. 7 ದಿನಗಳ ಒಳಗಡೆ ಅದನ್ನು ತನಿಖೆ ಮಾಡಿ ಅವರಿಗೆ FIR ಚಾರ್ಜ್ ಶೀಟ್ ಮಾಡಿ ಅವರನ್ನು ನಮಗೆ ವರದಿಯನ್ನು ಕಳಿಸ್ಬೇಕು. ಯಾಕೆ ಅಂತಂದರೆ ಒಂದು ಸಲ ಶಿಕ್ಷೆಗೆ ಗುರಿ ಆಗಬೇಕು, ಒಂದು 3 ವರ್ಷ ಹೋಗ್ಬೇಕು ಒಳಗಡೆ. ಆವಾಗ ಎಲ್ರಿಗೂ ಒಂದು ಏನಾಗುತ್ತೆ, ಎಲ್ರಿಗೂ ಒಂದು ಚೇತನಿಕೆ, ಒಂದು ಗಂಟೆ ಅದು. ಯಾರಾದರೂ ನೀವು ನಾಲ್ಗೆ ಹೆಂಗೆ ಹೋಗುತ್ತೆ ಹಂಗೆ ಮಾತಾಡಿದ್ರೆ ಒಳಗೆ ಹೋಗ್ತೀರಪ್ಪ ಅಂತ. ಸೊ ಅದು ಆಗಬೇಕು. ನೀವು ಸುಮ್ಮನೆ ಇವ್ರಿಗೆ ಆಯಿತು ಅಂತ ಬಿಟ್ಟರೆ ಇವರು ಸುಮ್ಮನೆ ಆಗೋದಿಲ್ಲ ಇವರು. ಆಮೇಲೆ ಸಮಾಜದಲ್ಲಿ ಇವರೆಲ್ಲರೂ ನಾಯಕರು ಅಂತ ಅನಿಸ್ಕೊಂಡಿರೋರು ಏನು ಮೆಸೇಜ್ ಕಳಿಸ್ತಾರೆ? ಸಂಸ್ಕಾರ, ಸಂಸ್ಕೃತಿ ಬಗ್ಗೆ ಮಾತಾಡೋರು. ನಿಮ್ಮ ರಾಜ್ಯದ ನಿಮ್ಮ ಹೆಣ್ಣುಮಗಳಿಗೆ ನೀವು ಗೌರವ ಕೊಡದೇ ಇರೋರು ಯಾವ ಸಂಸ್ಕೃತಿ?